ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಈ ಎರಡು ಪಕ್ಷಕ್ಕೆ ಇರುವಂತಹದ್ದು ಒಂದೇ ಪ್ರಮುಖ ಅಸ್ತ್ರ, ಅದು 10 ವರ್ಷಗಳ ಸಾಧನೆಯ ಲೆಕ್ಕ. ಫೆಬ್ರವರಿ 9ಕ್ಕೆ ಮುಗಿದಂತಹ ಲೋಕಸಭೆ ಕಲಾಪದ ದಿನದಂದು ಅಂದ್ರೆ ಕಡೆಯ ಸೆಷನ್ ನ ದಿನದಂದು ಕೇಂದ್ರ ಸರ್ಕಾರ ಒಂದು ಶ್ವೇತಪತ್ರವನ್ನ ಹೊರಡಿಸುತ್ತೆ. ಆ ಶ್ವೇತಪತ್ರದಲ್ಲಿ ಯುಪಿಎ ಸರ್ಕಾರದ ಅವಧಿ ಅಂದ್ರೆ 2004ರಿಂದ 2014ರವರೆಗೆ ಯುಪಿಎ ಸರ್ಕಾರ ದೇಶವನ್ನ ಹೇಗೆ ಹಾಳು ಮಾಡಿತ್ತು ಎನ್ನುವಂತಹ ಲೆಕ್ಕಾಚಾರವನ್ನ ಇಟ್ಟಿತ್ತು ಮೋದಿ ಸರ್ಕಾರ. ಇನ್ನು ಮೋದಿ ಸರ್ಕಾರದ ಶ್ವೇತಪತ್ರಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಕೂಡ 2014ರಿಂದ 2024ರವರೆಗೆ ಅಂದ್ರೆ ಈ ಆರ್ಥಿಕತೆಯವರೆಗೆ ಮೋದಿ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕತೆ ಏನಿತ್ತು ಎನ್ನುವಂತಹ ಲೆಕ್ಕಾಚಾರವನ್ನು ಮುಂದಿಟ್ರು. ಅಂದ್ರೆ ಮೋದಿ ಸರ್ಕಾರದ ಕೈಗೆ ನಾವು ಒಂದು ಸುಭಿಕ್ಷವಾದ ರಾಮರಾಜ್ಯವನ್ನ ಕೊಟ್ಟಿದ್ವಿ, ಆದ್ರೆ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಆ ಸುಭಿಕ್ಷವಾಗಿದ್ದಂತಹ ಆರ್ಥಿಕ ಸ್ಥಿತಿ ಏನಾಯ್ತು ಎನ್ನುವಂತಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಕರಾಳ ಪತ್ರದ ರೂಪದಲ್ಲಿ ಸದನದ ಹೊರಗಡೆ, ಕಾರಣ ಏನು ಅಂತ ಹೇಳಿದ್ರೆ ಶ್ವೇತಪತ್ರ ಹೊರಡಿಸ್ಲಿಕ್ಕೆ ಅಧಿಕಾರ ಇರುವಂತದ್ದು ಆಡಳಿತದಲ್ಲಿರುವಂತಹ ಪಕ್ಷಕ್ಕೆ ಮಾತ್ರ, ಸರ್ಕಾರಕ್ಕೆ ಮಾತ್ರ. ಸೊ ಕಾಂಗ್ರೆಸ್ ಸದನದ ಹೊರಗಡೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿತು ಶ್ವೇತಪತ್ರಕ್ಕೆ ಪ್ರತಿಯಾಗಿ. 20 ವರ್ಷಗಳಲ್ಲಿ ದೇಶ ಯಾರ ಅವಧಿಯಲ್ಲಿ ರಾಮರಾಜ್ಯವಾಗಿತ್ತು ಹಾಗೆ ಸುಭಿಕ್ಷವಾಗಿತ್ತು. ಇನ್ನು ಕಾಂಗ್ರೆಸ್ ಹೊರಡಿಸಿರುವಂತಹ ಈ ಕರಾಳ ಪತ್ರ ಅಂದ್ರೆ ಕಪ್ಪು ಪತ್ರದಲ್ಲಿ ದೇಶದ ಅಭಿವೃದ್ಧಿ ಕುರಿತಾಗಿ ಯಾವೆಲ್ಲ ಅಂಕಿಅಂಶಗಳನ್ನ ಹೈಲೈಟ್ ಮಾಡಿದೆ ಅನ್ನೋದನ್ನ ಇದೀಗ ನೋಡೋಣ. ಮೊದಲಿಗೆ ಜಿಡಿಪಿ ದರ ಯುಪಿಎ ಸರ್ಕಾರದ ಅವಧಿಯಲ್ಲಿ 7.68% ನಷ್ಟಿದ್ರೆ NDA ಸರ್ಕಾರದ ಅವಧಿಯಲ್ಲಿ 5.47% ಕುಸಿತ ಕಂಡಿದೆ ಜಿಡಿಪಿ ದರ. ಇನ್ನು ನಿರುದ್ಯೋಗ ದರ ಕೂಡ 2.20 ಇತ್ತು ಯುಪಿಎ ಸರ್ಕಾರದ ಅವಧಿಯಲ್ಲಿ, ಇದು NDA ಸರ್ಕಾರದ ಅವಧಿಯಲ್ಲಿ 6.60% ಏರಿಕೆಯಾಗಿದೆ. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಎನ್ನುವುದನ್ನ ಈ ಕಪ್ಪು ಪತ್ರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರಿ ನೌಕರರ ಸಂಖ್ಯೆ ಕೂಡ ಯುಪಿಎ ಸರ್ಕಾರದ ಅವಧಿಯಲ್ಲಿ 33,28,000 ಆದ್ರೆ NDA ಸರ್ಕಾರದ ಅವಧಿಯಲ್ಲಿ 31,67,000 ಇಳಿಕೆಯಾಗಿದೆ. ಸೊ ಕೇಂದ್ರ ಸರ್ಕಾರಿ ನೌಕರರ ಸಂಖ್ಯೆ NDA ಸರ್ಕಾರದ ಅವಧಿಯಲ್ಲಿ 2 ಲಕ್ಷಕ್ಕಿಂತ ಅಧಿಕವಾಗಿ ಕುಸಿತವನ್ನ ಕಂಡಿದೆ. ಇನ್ನು ಮುಖ್ಯವಾಗಿ ಗೃಹ ಉಳಿತಾಯ ಅಂದ್ರೆ ಸೇವಿಂಗ್ಸ್ ಏನಿದೆ ಅದು ಯುಪಿಎ ಸರ್ಕಾರದ ಅವಧಿಯಲ್ಲಿ ಜನಸಾಮಾನ್ಯರ ಹೌಸ್ ಸೇವಿಂಗ್ಸ್ ಏನಿದೆ ಅದು 23% ಇತ್ತು ಜಿಡಿಪಿಗೆ ಹೋಲಿಕೆ ಮಾಡಿದ್ರೆ. ಬಟ್ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಅದು 19% ಕುಸಿದಿದೆ. ಅಂದ್ರೆ ಜನರ ಸೇವಿಂಗ್ಸ್ ಕಮ್ಮಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ ಎನ್ನುವಂಥದ್ದು. ಕೃಷಿ ಕೂಲಿ ಬೆಳವಣಿಗೆ ಅಂತ ಹೇಳಿದ್ರೆ ವೇಜಸ್ ಏನಿದೆ, ಫಾರ್ಮ್ ವೇಜಸ್ ಏನಿದೆ ಅಂದ್ರೆ ಕೃಷಿ ಕೂಲಿ ಕಾರ್ಮಿಕರಿಗೆ ಕೊಡಲಾಗುವಂತಹ ಸಂಬಳದ ಏರಿಕೆ ಏನಿದೆ ಅದು ಯುಪಿಎ ಸರ್ಕಾರದ ಅವಧಿಯಲ್ಲಿ 4.10% ಹೆಚ್ಚಳ ಆಗಿತ್ತು ಕೂಲಿ ಹೆಚ್ಚಳ. ಆದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ 1.30% ಇಳಿಕೆ ಆಗಿದೆ. ಅಂದ್ರೆ ಕೃಷಿ ಕಾರ್ಮಿಕರ ವೇತನ ಏನಿದೆ ಅದರ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿಲ್ಲ ಎನ್ನುವಂಥದ್ದು. ಇನ್ನು ಸಾಲ ಜಿಡಿಪಿಯ ಲೆಕ್ಕಾಚಾರಕ್ಕೆ ಹೋಲಿಸಿದ್ರೆ ಯುಪಿಎ ಸರ್ಕಾರದ ಅವಧಿಯಲ್ಲಿ 52% ಇತ್ತು ಜಿಡಿಪಿಗೆ ಹೋಲಿಸಿದ್ರೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಹೋಲಿಸಿದ್ರೆ. ಬಟ್ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಸಾಲದ ಪ್ರಮಾಣ ಒಟ್ಟು ಜಿಡಿಪಿಯ 58% ಏರಿಕೆ ಆಗಿದೆ. ಇನ್ನು ಕೇಂದ್ರ ಯೋಜನೆಗಳ ಮೀರಿದ ವೆಚ್ಚ ಅಂದ್ರೆ ಕೇಂದ್ರದ ಯೋಜನೆಗಳೇನಿದಾವೆ ಆ ಯೋಜನೆಗಳಿಗೆ ಅಂದಾಜು ವೆಚ್ಚಕ್ಕಿಂತ ಹೆಚ್ಚು ಯಾವ ಸರ್ಕಾರದಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದೆ ಎನ್ನುವಂತಹ ಲೆಕ್ಕಾಚಾರ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಯೋಜನೆಗಳ ಮೀರಿದ ವೆಚ್ಚ 1 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದ್ರೆ ಮೋದಿ ಸರ್ಕಾರದ ಅವಧಿಯಲ್ಲಿ 4.7 ಲಕ್ಷ ಕೋಟಿ ರೂಪಾಯಿಗೆ ಈ ವೆಚ್ಚ ಏರಿಕೆಯಾಗಿದೆ. ಇನ್ನು ಸರಾಸರಿ ವೆಚ್ಚ ಯಾರ ಅವಧಿಯಲ್ಲಿ ಎಷ್ಟೆಷ್ಟು ವೆಚ್ಚವನ್ನ ಮಾಡಲಾಗಿದೆ ದೇಶದ ಅಭಿವೃದ್ಧಿ ಹಾಗೂ ಮತ್ತಿತರ ಕಾಮಗಾರಿ ಕಾರ್ಯಗಳಿಗೆ ಅನ್ನೋದನ್ನ ನೋಡೋದಾದ್ರೆ ಯುಪಿಎ ಸರ್ಕಾರದ ಅವಧಿಯಲ್ಲಿ 14.68% ಸರಾಸರಿ ವೆಚ್ಚ ಆಗ್ತಾ ಇತ್ತು. ಆದ್ರೆ ಇದು NDA ಸರ್ಕಾರದ ಅವಧಿಯಲ್ಲಿ 12.94% ಇಳಿಕೆಯಾಗಿದೆ. ಸೊ ಈ ಸರಾಸರಿ ವೆಚ್ಚ ಯುಪಿಎ ಸರ್ಕಾರದ ಅವಧಿ ಹಾಗೂ NDA ಸರ್ಕಾರದ ಅವಧಿಗೆ ಹೋಲಿಸಿದ್ರೆ 2% ಇಳಿಕೆ ಆಗಿರುವಂತದ್ದು. ಸೊ ಇದರ ಅರ್ಥ ದೇಶದ ಅಭಿವೃದ್ಧಿ ಕೆಲಸಗಳಿಗೆ ಏನು ಅನುದಾನವನ್ನ ಮೀಸಲಿಡಲಾಗಿದೆ ಅದನ್ನ ಮೋದಿ ಸರ್ಕಾರ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳಿಲ್ಲ ಅನ್ನೋದನ್ನ ಈ ಕರಾಳ ಪತ್ರದಲ್ಲಿನ ಈ ಕಾಂಗ್ರೆಸ್ನವರ ಲೆಕ್ಕ ಹೇಳ್ತಾ ಇದೆ. ಸೊ ಒಟ್ಟು ರಫ್ತಿನ ಪ್ರಮಾಣ ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಆಗ್ತಾ ಇತ್ತು, ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಇಳಿಕೆ ಆಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಯುಪಿಎ ಸರ್ಕಾರದಲ್ಲಿ ರಫ್ತಿನ ಪ್ರಮಾಣ 17%
NDA ಸರ್ಕಾರದ ಅವಧಿಯಲ್ಲಿ ಅದು 13%ಗೆ ಇಳಿಕೆಯಾಗಿದೆ. ಸೊ ಇಲ್ಲಿಗೆ 4% ನಷ್ಟು ರಫ್ತಿನ ಪ್ರಮಾಣ ಕಡಿಮೆಯಾಗಿದೆ. ಸೊ ಈ ರಫ್ತಿನ ಪ್ರಮಾಣದಲ್ಲಿ 4% ಇಳಿಕೆಯಾಗಿರೋದು ಮೋದಿ ಸರ್ಕಾರಕ್ಕೆ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೋದಿ ಸರ್ಕಾರ ಇಂದ ಹೇಳಿತು, ನಮ್ಮ ದೇಶದಲ್ಲಿ ನಮಗೆ ಏನು ಬೇಕು ಅದನ್ನ ನಾವೇ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತ್ಮನಿರ್ಭರ ಹಾಗೆ ಮೇಕ್ ಇನ್ ಇಂಡಿಯಾ ಅಂತಹ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕೂಡ ಜಾರಿಗೊಳಿಸಿದ್ರು. ಆದ್ರೆ ಇದೀಗ ರಫ್ತಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ NDA ಸರ್ಕಾರದ ಅವಧಿಯಲ್ಲಿ UPA ಸರ್ಕಾರದ ಅವಧಿಗೆ ಹೋಲಿಸಿದ್ರೆ. ಸೊ ಇದು ಅಗೇನ್ ಮೋದಿ ಸರ್ಕಾರಕ್ಕೆ ಆಗಿರುವಂತಹ ಹಿನ್ನಡೆ ಅಂತಾನೆ ಹೇಳ್ಬಹುದು. ಇನ್ನು ಪ್ರಮುಖವಾಗಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ GDP ಯಲ್ಲಿ ಉತ್ಪಾದನಾ ಕ್ಷೇತ್ರದ ಪಾಲು UPA ಸರ್ಕಾರದ ಅವಧಿಯಲ್ಲಿ 17% ಇತ್ತು. ಬಟ್ ಅದು ಈಗ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ 14%ಕ್ಕೆ ಕುಸಿದಿದೆ. ಇದರ ಅರ್ಥ ಇಷ್ಟೇ, ಅಂದ್ರೆ ಆರ್ಥಿಕ ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅಂತ ಹೇಳಿ. ಮ್ಯಾನುಫ್ಯಾಕ್ಚರಿಂಗ್ ಪ್ರಮಾಣ ಕಡಿಮೆ ಆಗ್ತಿದೆ GDP ಯಲ್ಲಿ ಅಂತ ಹೇಳಿದ್ರೆ ಅದು ಆರ್ಥಿಕ ಅಭಿವೃದ್ಧಿ ಕುಂಠಿತ ಆಗಿದೆ ಎನ್ನುವಂತದ್ರ ಅರ್ಥ. ಇನ್ನು ವಿತ್ತೀಯ ಕೊರತೆ ಅಂತ ಹೇಳಿದ್ರೆ ರೆವಿನ್ಯೂ ಮತ್ತೆ ಖರ್ಚು, ಇದು ವೆರಿ ಇಂಪಾರ್ಟೆಂಟ್. ಎಷ್ಟು ಹಣ ಸರ್ಕಾರಕ್ಕೆ ಬರುತ್ತೆ ಮತ್ತೆ ಸರ್ಕಾರದ ಮೇಲೆ ಖರ್ಚಿನ ಹೊರೆ ಎಷ್ಟಿದೆ ಎನ್ನುವಂಥದ್ದು. UPA ಸರ್ಕಾರದ ಅವಧಿಯಲ್ಲಿ ವಿತ್ತೀಯ ಕೊರತೆ ಇದ್ದಂಥದ್ದು 4.50. ಬಟ್ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಅದರ ಪ್ರಮಾಣ 5.80ಗೆ ಏರಿಕೆ ಆಗಿದೆ. ಸೊ ಈ ಪ್ಯಾರಾಮೀಟರ್ಸ್ ಬಿಗ್ ಪ್ಯಾರಾಮೀಟರ್ಸ್. 2014ರ ಲೋಕಸಭೆ ಚುನಾವಣೆ ನಡೆದಿದೆ ದೇಶದ ಆರ್ಥಿಕತೆ, ಭದ್ರತೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ವಿಚಾರವಾಗಿ. ಆದ್ರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಅದರ ಬಗ್ಗೆ ಚರ್ಚೆನೆ ಇಲ್ಲ. ಆದ್ರೆ ಇದೇ ವಿಚಾರವನ್ನ ಮಾಧ್ಯಮಗಳು ಒಂದು ವೇಳೆ ಏನಾದ್ರೂ ಹೈಲೈಟ್ ಮಾಡಿದ್ರೆ ಅಗೇನ್ ಇದು ಮೋದಿ ಸರ್ಕಾರಕ್ಕೆ ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡದೆ ಇರೋದಿಲ್ಲ. ಸೊ ಈ ಪ್ಯಾರಾಮೀಟರ್ಸ್ ಏನಿದೆ, ಎಕನಾಮಿಯ ಪ್ಯಾರಾಮೀಟರ್ಸ್, GDPಯ ಗ್ರೋತ್ ಇರ್ಬೋದು, ನಿರುದ್ಯೋಗದ ಪ್ರಮಾಣ ಇರ್ಬೋದು, ರಫ್ತಿನ ಲೆಕ್ಕಾಚಾರ ಇರ್ಬೋದು, ಸಾಲದ ಲೆಕ್ಕಾಚಾರ ಇರ್ಬೋದು, ಕೇಂದ್ರ ಸರ್ಕಾರಿ ನೌಕರರು ನಿಯರ್ಲಿ 2 ಲಕ್ಷಕ್ಕಿಂತ ಕಮ್ಮಿ ಸರ್ಕಾರಿ ನೌಕರರು ಪ್ರಮಾಣ ಕುಸಿದಿರುವಂತದ್ದು 2 ಲಕ್ಷ, ವಿಚ್ ಇಸ್ ಬಿಗ್ ನಂಬರ್ ಅಗೇನ್. ಸೊ ಈ ಎಲ್ಲಾ ಪ್ಯಾರಾಮೀಟರ್ಗಳು ಕೂಡ ಈ ಪ್ಯಾರಾಮೀಟರ್ಗಳ ಪ್ರಕಾರ ಕಾಂಗ್ರೆಸ್ನವರು ಬಿಟ್ಟಿರುವಂತಹ ಕರಾಳ ಪತ್ರದ ಅಡಿಯಲ್ಲಿ ನೋಡೋದಾದ್ರೆ ಮೋದಿ ಸರ್ಕಾರ ಸೋತಿದೆ ಅಂತಾನೆ ಹೇಳ್ಬೋದು. ಮೋದಿ ಸರ್ಕಾರ 2004ರಿಂದ 2014ರವರೆಗೆ ಕಾಂಗ್ರೆಸ್ನವರಿಗೆ ಹೇಗೆ ಆರ್ಥಿಕತೆಯನ್ನ ಹಾಳು ಮಾಡಿದ್ರು ಎನ್ನುವಂತ ಲೆಕ್ಕಾಚಾರವನ್ನು ಮುಂದಿಟ್ಟು ಮೊನ್ನೆ ಶ್ವೇತಪತ್ರವನ್ನು ಹೊರಡಿಸಿದ್ದಾರೆ. ಬಟ್ ಜನಕ್ಕೆ ಈಗ ಬೇಕಾಗಿರುವಂತದ್ದು ಅದಲ್ಲ. 2014ರಿಂದ ಬಂದ ಬಳಿಕ ನೀವು ಏನ್ ಮಾಡಿದ್ರಿ ಎನ್ನುವಂಥದ್ದು ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ ಅವರು ಕೆಟ್ಟದು ಮಾಡಿದ್ರು ಅಂತ ಹೇಳಿ ನಿಮ್ಮ ಕೈಗೆ ಅಧಿಕಾರವನ್ನು ಕೊಟ್ಟ ಬಳಿಕ ಅದು ಕೂಡ 10 ವರ್ಷ 2 ಬಾರಿ ಪೂರ್ಣಾವಧಿ ಪ್ರಚಂಡ ಬಹುಮತದ ಸರ್ಕಾರವನ್ನು ಕೊಟ್ಟ ಬಳಿಕ ನೀವು ಏನ್ ಮಾಡಿದ್ರಿ ಎನ್ನುವಂಥದ್ದು ಆ ಪ್ರಶ್ನೆಗಷ್ಟೇ ಈಗ ಮೋದಿ ಸರ್ಕಾರ ಉತ್ತರ ಕೊಡ್ಬೇಕೇ ಹೊರತು ಶ್ವೇತಪತ್ರ ಹಳೆ ಲೆಕ್ಕಾಚಾರವನ್ನು ಹೇಳಿದ್ರೆ ಏನು ಪ್ರಯೋಜನ ಏನಿಲ್ಲ. ಮೋದಿ ಸರ್ಕಾರಕ್ಕೆ ಇರುವಂತಹ ಟಾರ್ಗೆಟ್ ಏನು, 10 ವರ್ಷದಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿ. ಕಾಂಗ್ರೆಸ್ಗೆ ಇರುವಂತಹ ಟಾರ್ಗೆಟ್ 10 ವರ್ಷದಲ್ಲಿ ನಮ್ಮ ಅವಧಿಯಲ್ಲಿ ಹೇಗಿತ್ತು, ಇವ್ರು ಬಂದಾದ್ಮೇಲೆ ಹೇಗೆ ಹಾಳು ಮಾಡಿದ್ರು ದೇಶವನ್ನ ಅಂತ ಹೇಳಿ. ಸೊ ಜನ ಫೈನಲಿ ತೀರ್ಪು ಕೊಡ್ತಾರೆ. ಲತಾ ಹೇಳದಾಗೆ ಒಂದು ವೇಳೆ ಆರ್ಥಿಕತೆಯ ಆಧಾರದ ಮೇಲೆ, ಭ್ರಷ್ಟಾಚಾರದ ವಿಚಾರದ ಆಧಾರದ ಮೇಲೆ, ಭದ್ರತೆಯ ವಿಚಾರದ ಆಧಾರದ ಮೇಲೆ ಗಂಭೀರ ಸ್ವರೂಪದ ಚರ್ಚೆಗಳಾದ್ರೆ ಅದು ಸಹಜವಾಗಿ BJP ಮತ್ತೆ ಮೋದಿ ನಾಯಕತ್ವಕ್ಕೆ ಹಿನ್ನಡೆ ಆಗೇ ಆಗುತ್ತೆ.